4, 3, 2, 1. We have ignition. ಭಾರತ ಚಂದ್ರಯಾನ್ 3ನ ಇದೇ ತಿಂಗಳು 14ರಂದು ಲಾಂಚ್ ಮಾಡಿತು. ಇಲ್ಲಿಯವರೆಗೂ ಅಮೆರಿಕ, ರಷ್ಯಾ ಮತ್ತು ಚೈನಾ ಈ 3 ದೇಶಗಳು ಮಾತ್ರವೇ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ದಾರೆ. ಈಗ ಚಂದ್ರಯಾನ್ 3 ಪ್ರಾಜೆಕ್ಟ್ ನಿಂದ ಭಾರತವು ಸಹ ಚಂದ್ರನ ಮೇಲೆ ಹೋಗ್ತಾ ಇದೆ. ಚಂದ್ರನ ಮೇಲೆ ಹೋದ 4ನೇ ದೇಶವಾಗಿ ಚರಿತ್ರೆಯನ್ನ ಸೃಷ್ಟಿಸ್ತಾ ಇದೆ. ಇಷ್ಟಕ್ಕೂ ಚಂದ್ರಯಾನ್ 3 ಪ್ರಾಜೆಕ್ಟ್ ಅಂದ್ರೆ ಏನು, ಈ ಪ್ರಾಜೆಕ್ಟ್ ನಲ್ಲಿ ಏನ್ ಮಾಡ್ತಾರೆ, ಈ ಪ್ರಾಜೆಕ್ಟ್ ನಿಂದ ಭಾರತಕ್ಕೆ ಆಗುವ ಲಾಭಗಳೇನು ಅನ್ನೋ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆ ತನಕ ನೋಡ್ರಿ. ಇದು ಭೂಮಿ, ಇದು ಚಂದ್ರ, ಇವುಗಳ ಮಧ್ಯೆ ಇರುವ ದೂರ 3,84,400 ಕಿಲೋಮೀಟರ್. ಈಗ ಏನ್ ಮಾಡ್ತಾರೆ ಅಂದ್ರೆ ಭೂಮಿ ಮೇಲಿಂದ ಒಂದು ವಾಹನವನ್ನ ಚಂದ್ರನ ಹತ್ತಿರಕ್ಕೆ ಕಳುಹಿಸ್ತಾರೆ. ಆ ವಾಹನ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಆಗುತ್ತೆ. ಅದು ಚಂದ್ರನ ಮೇಲೆ ಸುತ್ತಾಡ್ತಾ ಫೋಟೋಸ್ ನ ತೆಗೆದು ಭೂಮಿಗೆ ಕಳುಹಿಸುತ್ತೆ. ಹಾಗೆ ಚಂದ್ರನ ಮೇಲಿರುವ ಮಣ್ಣನ್ನ ಟೆಸ್ಟಿಂಗ್ ಮಾಡುತ್ತೆ. ಇದೇ ಚಂದ್ರಯಾನ 3 ಪ್ರಾಜೆಕ್ಟ್. ಇದನ್ನೆಲ್ಲ ಹೇಗ್ ಮಾಡ್ತಾರೆ ನೋಡೋಣ ಬನ್ನಿ. ಇದಕ್ಕೆ ಒಟ್ಟು 3 ವಸ್ತುಗಳು ಬೇಕಾಗುತ್ತೆ. ಒಂದು ರಾಕೆಟ್, 2 ಲ್ಯಾಂಡರ್, 3ನೇದು ರೋವರ್. ಈ 3 ವಸ್ತುಗಳಿಂದ ಚಂದ್ರನ ಮೇಲೆ ಹೋಗೋದಕ್ಕೆ ಸಾಧ್ಯ. ಅದು ಹೇಗಂತ ನೋಡೋಣ. ಇದು ರಾಕೆಟ್, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಇದು ಪಾರ್ಟ್ 1, ಇದು ಪಾರ್ಟ್ 2, ಇದು ಪಾರ್ಟ್ 3, ಇದು ಪಾರ್ಟ್ 4, ಇದು ಪಾರ್ಟ್ 5. ಪಾರ್ಟ್ಸ್ 1, 2, 3 ನ ಥ್ರಸ್ಟರ್ಸ್ ಅಂತ ಕರೀತಾರೆ. ಈ ಥ್ರಸ್ಟರ್ಸ್ ಒಳಗಡೆ ಇಂಧನ ಮತ್ತು ಇಂಜಿನ್ ಇರುತ್ತೆ. ಈ ಥ್ರಸ್ಟರ್ಸ್ ಮೂಲಕವೇ ರಾಕೆಟ್ ಮೇಲಕ್ಕೆ ಹೋಗುತ್ತೆ. ಈ ಪಾರ್ಟ್ಸ್ ಇರದಿದ್ರೆ ರಾಕೆಟ್ ಮೇಲಕ್ಕೆ ಹಾರೋದಿಲ್ಲ. ಈ 5th ಪಾರ್ಟ್ ನಲ್ಲಿ ಲ್ಯಾಂಡರ್ ಮತ್ತು ರೋವರ್ ಇರ್ತವೆ. ಲ್ಯಾಂಡರ್ ಮತ್ತು ರೋವರ್ ಬಗ್ಗೆ ನಂತರ ನೋಡೋಣ. ಈ 5th ಪಾರ್ಟ್ ಬಹು ಮುಖ್ಯ. ಇದರ ಒಳಗಡೆ ಇರೋ ವಸ್ತುಗಳೇ ಚಂದ್ರನ ಮೇಲೆ ಲ್ಯಾಂಡ್ ಆಗ್ತವೆ. ಪಾರ್ಟ್ಸ್ 1, 2, 3, 4 ಮಾತ್ರ ಚಂದ್ರನ ಮೇಲೆ ಹೋಗೋವರೆಗೂ ಇರೋದಿಲ್ಲ. ದಾರಿಯ ಮಧ್ಯದಲ್ಲಿ ಇದರಲ್ಲಿರುವ ಇಂಧನ ಖಾಲಿಯಾಗಿ ಅವು ಅದರಿಂದ ಸಪರೇಟ್ ಆಗ್ತವೆ. 5th ಪಾರ್ಟ್ ಮೇಲಿರುವ ಕ್ಯಾಪ್ಸ್ ಕೂಡ ಮಧ್ಯದಲ್ಲೇ ಸಪರೇಟ್ ಆಗ್ತವೆ. ಈ 5th ಪಾರ್ಟ್ ಒಳಗಡೆ ಇರೋ ಪಾರ್ಟ್ಸ್ ಮಾತ್ರವೇ ಕೊನೆವರೆಗೂ ಇರ್ತವೆ. ಈ 5th ಪಾರ್ಟ್ ನಲ್ಲಿ ಲ್ಯಾಂಡರ್ ಮತ್ತು ರೋವರ್ ಇರುತ್ತೆ. ಲ್ಯಾಂಡರ್ ಅನ್ನೋದು ಚಂದ್ರನ ಮೇಲೆ ಲ್ಯಾಂಡ್ ಆದಾಗ ಈ ರೀತಿ ಇರುತ್ತೆ. ಇದರ ಒಳಗಡೆ ಇರೋ ರೋವರ್ ಹೊರಗೆ ಬಂದು ಚಂದ್ರನ ಮೇಲೆ ಸುತ್ತಾಡುತ್ತೆ. ಇದೆಲ್ಲ ಹೇಗ್ ನಡೆಯುತ್ತೆ ಇನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದು ರಾಕೆಟ್ ಲಾಂಚಿಂಗ್ ಸೈಟ್. ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಅನ್ನೋ ಊರ ಹತ್ರ ಇರುತ್ತೆ. ಈ ರಾಕೆಟ್ ನ ಈ ಸ್ಥಳದಲ್ಲಿ ಇಡ್ತಾರೆ. ಈ ರಾಕೆಟ್ ಹೆಸರು LVM-3 ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3. ಇದು 14 ಅಂತಸ್ತಿನ ಭವನದಷ್ಟು ಎತ್ತರ ಇರುತ್ತೆ. ಇಂಜಿನ್ ನ ಆನ್ ಮಾಡಿದ ತಕ್ಷಣ ರಾಕೆಟ್ ಮೇಲೋಗುತ್ತೆ. ಸ್ವಲ್ಪ ಮೇಲೆ ಹೋದ ನಂತರ ಪಾರ್ಟ್ಸ್ 1 and 2 ಥ್ರಸ್ಟರ್ಸ್ ಇಂಧನ ಖಾಲಿಯಾಗಿ ರಾಕೆಟ್ ನಿಂದ ಸಪರೇಟ್ ಆಗ್ತವೆ. ಇನ್ನೊಂದು ಸ್ವಲ್ಪ ದೂರ ಹೋದ ನಂತರ ಪಾರ್ಟ್ 5 ಮೇಲಿರುವ ಪ್ಯಾನೆಲ್ ಸಪರೇಟ್ ಆಗ್ತವೆ. ಇನ್ನೊಂದು ಸ್ವಲ್ಪ ದೂರ ಹೋದ ನಂತರ ಪಾರ್ಟ್ 3 ಥ್ರಸ್ಟರ್ಸ್ ಇಂಧನ ಖಾಲಿಯಾಗಿ ಸಪರೇಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದೂರ ಹೋದ ನಂತರ ಪಾರ್ಟ್ 4 ಥ್ರಸ್ಟರ್ಸ್ ಕೂಡ ಇಂಧನ ಖಾಲಿಯಾಗಿ ಸಪರೇಟ್ ಆಗುತ್ತೆ. ಇನ್ನು ಲ್ಯಾಂಡರ್ ಮಾತ್ರವೇ ಉಳಿದಿರುತ್ತೆ. ಇದು ನಿಧಾನವಾಗಿ ಚಂದ್ರನ ಮೇಲೆ ಹೋಗೋದಕ್ಕೆ ತನ್ನ ಪ್ರಯಾಣವನ್ನು ಶುರು ಮಾಡುತ್ತೆ. ಇದು ಡೈರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗದೆ ಈ ರೀತಿ ಭೂಮಿಯ ಸುತ್ತಲೂ ತಿರುಗುತ್ತಾ ಯಾಕೆ ಹೋಗುತ್ತೆ ಅನ್ನೋ ಡೌಟ್ ನಿಮಗೆ ಬರಬಹುದು. ಯಾಕಂತ ನಂತರ ನೋಡೋಣ. ಲ್ಯಾಂಡರ್ ಈ ರೀತಿ ಪ್ರಯಾಣಿಸ್ತಾ ಚಂದ್ರನ ಮೇಲೆ ಹೋಗುತ್ತೆ. ಚಂದ್ರನ ಸುತ್ತಲೂ ಸುತ್ತುತ್ತಾ ನಿಧಾನವಾಗಿ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ ನಂತರ ಅದರ ಒಳಗಿಂದ ಒಂದು ವಾಹನ ಹೊರಗೆ ಬರುತ್ತೆ. ಅದರ ಹೆಸರೇ ರೋವರ್. ಇದು ಚಂದ್ರನ ಮೇಲೆ ಸುತ್ತಾಡ್ತಾ ಫೋಟೋಸ್ ನ ತೆಗೆದು ಭೂಮಿಗೆ ಕಳುಹಿಸುತ್ತೆ. ಹಾಗೆ ಚಂದ್ರನ ಮೇಲಿರುವ ಮಣ್ಣನ್ನ ಟೆಸ್ಟಿಂಗ್ ಮಾಡುತ್ತೆ. ಈಗ ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ನೋಡೋಣ ಬನ್ನಿ. ರಾಕೆಟ್ ನಿಂದ ಸಪರೇಟ್ ಆದ ಥ್ರಸ್ಟರ್ಸ್ ಎಲ್ಲಿಗೆ ಹೋಗ್ತವೆ ಅನ್ನೋ ಡೌಟ್ ನಿಮಗೆ ಬರಬಹುದು. ಅವು ಸಮುದ್ರದಲ್ಲಿ ಬೀಳ್ತವೆ. ಸಮುದ್ರದಲ್ಲಿ ಯಾಕೆ ಬೀಳ್ತವೆ ಅಂದ್ರೆ ರಾಕೆಟ್ ನ ಲಾಂಚ್ ಮಾಡುವಾಗ ಸಮುದ್ರಕ್ಕೆ ಸಮೀಪದಲ್ಲಿರುವ ಸ್ಥಳದಲ್ಲಿ ಲಾಂಚ್ ಮಾಡ್ತಾರೆ. ಅದಕ್ಕೆ ಸಮುದ್ರದ ಹತ್ತಿರ ರಾಕೆಟ್ ನ ಲಾಂಚ್ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಅದೇನಂದ್ರೆ ರಾಕೆಟ್ ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಒಂದು ವೇಳೆ ಅದು ಬ್ಲಾಸ್ಟ್ ಆದ್ರೆ ಆಗ ಅದು ಸಮುದ್ರದಲ್ಲಿ ಬೀಳುತ್ತೆ. ಅದೇ ಒಂದು ವೇಳೆ ಜನರು ನಿವಾಸಿಸುವ ಸ್ಥಳದಲ್ಲಿ ಬಿದ್ರೆ ಪ್ರಾಣ ಹಾನಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಲ್ಯಾಂಡರ್ ಸ್ಟ್ರೇಟ್ ಆಗಿ ಚಂದ್ರನ ಹತ್ತಿರ ಹೋಗದೆ ಭೂಮಿ ಸುತ್ತಲೂ ತಿರುಗಿ ಯಾಕೆ ಹೋಗುತ್ತೆ ಈಗ ನೋಡೋಣ. ಉದಾಹರಣೆಗೆ ಯಾವುದಾದ್ರೂ ವಾಹನವನ್ನ ನೋಡಿದ್ರೆ ಅದು ನಾರ್ಮಲ್ ರೋಡ್ ಮೇಲೆ ಹೋಗುವಾಗ ಸ್ವಲ್ಪ ಎಕ್ಸಲರೇಟರ್ ಕೊಟ್ರೆ ಸಾಕು, ಫಾಸ್ಟ್ ಆಗಿ ಹೋಗುತ್ತೆ. ಆದ್ರೆ ಎತ್ತರದ ಸ್ಥಳವನ್ನ ಹತ್ತುವಾಗ ಹೆಚ್ಚು ಎಕ್ಸಲರೇಟರ್ ನ ಕೊಡಬೇಕು. ಒಂದು ವಾಹನ ನಾರ್ಮಲ್ ರೋಡ್ ನಲ್ಲಿ 1 ಲೀಟರ್ ಪೆಟ್ರೋಲ್ ನಲ್ಲಿ 10 ಕಿಲೋಮೀಟರ್ ಹೋದ್ರೆ, ಪರ್ವತ ಪ್ರಾಂತದಲ್ಲಿ ಅದೇ ವಾಹನ 1 ಲೀಟರ್ ಪೆಟ್ರೋಲ್ ನಲ್ಲಿ 5 ಕಿಲೋಮೀಟರ್ ಹೋಗುತ್ತೆ. ಸೊ ಎತ್ತರದ ಪ್ರದೇಶದಲ್ಲಿ ರೋಡ್ ಮೇಲಕ್ಕೆ ಇರೋದ್ರಿಂದ ಗ್ರಾವಿಟಿ ಕೆಳಕ್ಕೆ ಎಳಿತಾ ಇರುತ್ತೆ. ಆ ಗ್ರಾವಿಟಿನ ಓವರ್ಕಮ್ ಮಾಡಬೇಕಂದ್ರೆ ಅದಕ್ಕೆ ಹೆಚ್ಚು ಇಂಧನ ಬೇಕು. ಅದಕ್ಕೆ ರಾಕೆಟ್ ನಲ್ಲಿ ಇಂಧನವನ್ನ ಸೇವ್ ಮಾಡೋದಕ್ಕೆ ಈ ರೀತಿ ಭೂಮಿಯ ಸುತ್ತಲೂ ತಿರುಗಿಸ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಒಬ್ಬ ವ್ಯಕ್ತಿ ಗುಂಡು ಎಸೆತವನ್ನ ಈ ರೀತಿ ಎಸೆದ್ರೆ ಸ್ವಲ್ಪ ದೂರ ಹೋಗುತ್ತೆ. ಆದ್ರೆ ಅದೇ ವ್ಯಕ್ತಿ ಒಂದು ವೇಳೆ ಆ ಗುಂಡನ್ನ ಈ ರೀತಿ ಎಸೆದ್ರೆ ತುಂಬಾ ದೂರ ಹೋಗುತ್ತೆ. ನಿಮಗೆ ರಾಕೆಟ್ ನೇರವಾಗಿ ಆಕಾಶದಲ್ಲಿ ಹೋದಂತೆ ಕಾಣಿಸುತ್ತೆ. ಆದ್ರೆ ಅವು ನೇರವಾಗಿ ಹೋಗೋದಿಲ್ಲ, ಕರ್ವ್ ಪಾತ್ ನಲ್ಲಿ ಹೋಗ್ತವೆ. ಈ ಕರ್ವ್ ಪಾತ್ ನಲ್ಲಿ ತಿರುಗುತ್ತಾ ಹೋದ್ರೆ ಫ್ಯೂಯಲ್ ಯಾಕೆ ಸೇವ್ ಆಗುತ್ತಂದ್ರೆ ಸುತ್ತಲೂ ತಿರುಗುವಾಗ ಗ್ರಾವಿಟಿ ಕಡಿಮೆ ಇರುತ್ತೆ. ಮೊದಲು ಲ್ಯಾಂಡರ್ ಅನ್ನೋದು ಭೂಮಿ ಸುತ್ತಲೂ ತಿರುಗುತ್ತೆ.
ಆಗುತ್ತೆ. ಸ್ವಲ್ಪ ದೂರದ ನಂತರ ಚಂದ್ರನ ಮೇಲಿರುವ ಗ್ರಾವಿಟಿ ಆ ಲ್ಯಾಂಡರ್ ನ ಎಳೆದುಕೊಂಡು ತನ್ನ ಸುತ್ತಲೂ ತಿರುಗುವಂತೆ ಮಾಡುತ್ತೆ. ಆ ನಂತರ ಲ್ಯಾಂಡರ್ ನಿಧಾನವಾಗಿ ಬ್ರೇಕ್ ಹಾಕೊಳ್ತಾ ಮೂನ್ ಮೇಲೆ ಲ್ಯಾಂಡ್ ಆಗುತ್ತೆ. ಇವನ್ ಚಂದ್ರನ ಮೇಲೆ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಹೋಗಬಹುದು, ಆದ್ರೆ ಅದಕ್ಕೆ ಹೆಚ್ಚು ಇಂಧನ ಬೇಕು. ಹೆಚ್ಚು ಇಂಧನ ಬೇಕಂದ್ರೆ ರಾಕೆಟ್ ದೊಡ್ಡದಾಗಿರ್ಬೇಕು. ರಾಕೆಟ್ ದೊಡ್ಡದಾಗಿರ್ಬೇಕಂದ್ರೆ ದುಡ್ಡು ತುಂಬಾ ಖರ್ಚಾಗುತ್ತೆ. ಹಾಗೆ ದೊಡ್ಡ ದೊಡ್ಡ ರಾಕೆಟ್ಸ್ ನ ಆಕಾಶಕ್ಕೆ ಕಳುಹಿಸೋ ಟೆಕ್ನಾಲಜಿ ಕೂಡ ಇರಬೇಕು. ಸೊ ದುಡ್ಡು ಸೇವ್ ಮಾಡೋದಕ್ಕೆ ಈ ರೀತಿ ಭೂಮಿಯ ಸುತ್ತಲೂ ತಿರುಗುತ್ತಾ ಚಂದ್ರನ ಮೇಲೆ ಕಳುಹಿಸ್ತಾರೆ. ಚಂದ್ರಯಾನ 3 ಪ್ರಾಜೆಕ್ಟ್ ನಲ್ಲಿ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗೋ ಸ್ಟೇಜ್ ತುಂಬಾ ಮುಖ್ಯ. ಜಪಾನ್ ಮತ್ತು ಇಸ್ರೇಲ್ ದೇಶಗಳು ಸಹ ಲ್ಯಾಂಡಿಂಗ್ ಸ್ಟೇಜ್ ನಲ್ಲಿ ಫೇಲ್ ಆಗಿದ್ವು. ಇವನ್ ಇದಕ್ಕೂ ಮುಂಚೆ ಲಾಂಚ್ ಮಾಡಿದ ಚಂದ್ರಯಾನ್ 2 ಪ್ರಾಜೆಕ್ಟ್ ಕೂಡ ಲ್ಯಾಂಡಿಂಗ್ ಸ್ಟೇಜ್ ನಲ್ಲಿ ಫೇಲ್ ಆಗಿತ್ತು. ಸೊ ಲ್ಯಾಂಡಿಂಗ್ ಸ್ಟೇಜ್ ಅನ್ನೋದು ತುಂಬಾ ಮುಖ್ಯ. ಜುಲೈ 14ರಂದು ಮಧ್ಯಾಹ್ನ 2:35 ರಾಕೆಟ್ ನ ಲಾಂಚ್ ಮಾಡ್ತಾರೆ. ಈ ಪ್ರಯಾಣಕ್ಕೆ ಒಟ್ಟು 45ರಿಂದ 48 ದಿನಗಳ ಸಮಯ ಹಿಡಿಯುತ್ತೆ. ಅಂದ್ರೆ ಆಗಸ್ಟ್ 23 ಅಥವಾ 24ಕ್ಕೆ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ. ಭೂಮಿ ಮೇಲೆ 12 ಗಂಟೆ ಬೆಳಕು, 12 ಗಂಟೆ ಕತ್ತಲು ಇದ್ದಂತೆ ಚಂದ್ರನ ಮೇಲೆ ಸಹ 14 ದಿನ ಬೆಳಕು, 14 ದಿನ ಕತ್ತಲು ಇರುತ್ತೆ. ಸೊ ಚಂದ್ರನ ಮೇಲೆ ಬೆಳಕು ಇರೋ ಸಮಯಕ್ಕೆ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆಗ್ಬೇಕು ಕೂಡ. ಇಷ್ಟಕ್ಕೂ ಚಂದ್ರಯಾನ್ ಪ್ರಾಜೆಕ್ಟ್ ನ ಯಾಕೆ ಸ್ಟಾರ್ಟ್ ಮಾಡಿದ್ರು ನೋಡೋಣ. ಮನುಷ್ಯನಿಗೆ ಪರಿಶೋಧನೆ ಮಾಡೋದಂದ್ರೆ ತುಂಬಾ ಇಷ್ಟ. ಏಕೆಂದ್ರೆ ಪರಿಶೋಧನೆ ಮಾಡೋದ್ರಿಂದಲೇ ನಮಗೆ ತುಂಬಾ ವಿಷಯಗಳು ಗೊತ್ತಾಗಿದ್ದು. ಫಾರ್ ಎಕ್ಸಾಂಪಲ್, ಅಮೆರಿಕವನ್ನ ಕೊಲಂಬಸ್ ಕಂಡುಹಿಡಿದಿದ್ದು, ಭಾರತವನ್ನ ವಾಸ್ಕೋಡಿಗಾಮ ಕಂಡುಹಿಡಿದಿದ್ದು, ಭೂಮಿ ಒಳಗಡೆ ಇಂಧನ ಸಿಗುತ್ತೆ ಅಂತ ಗೊತ್ತಾಗಿದ್ದು, ಇಂಥವುಗಳನ್ನೆಲ್ಲ ಮನುಷ್ಯ ಹೊಸ ಪ್ರದೇಶಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರಿಂದಲೇ ಸಾಧ್ಯವಾಗಿದ್ದು. 1950ರವರೆಗೂ ಮನುಷ್ಯ ಜಸ್ಟ್ ಭೂಮಿ ಮೇಲೆ ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾನೆ. ಆ ನಂತರ ಸ್ಪೇಸ್ ನ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಲೋಚನೆ ಶುರುವಾಗುತ್ತೆ. ಆಲೋಚನೆ ಬಂದ ತಕ್ಷಣ ಮೊದಲು ಸ್ಪೇಸ್ ಗೆ ಸ್ಯಾಟಲೈಟ್ ನ ಕಳುಹಿಸಿದ್ರು, ಆ ನಂತರ ಪ್ರಾಣಿಗಳನ್ನ ಕಳುಹಿಸಿದ್ರು, ಆ ನಂತರ ಮನುಷ್ಯರನ್ನ ಸಹ ಕಳುಹಿಸಿದ್ರು. ಆದ್ರೆ ಇವೆಲ್ಲವುಗಳನ್ನ ಅಮೆರಿಕ ಮತ್ತು ರಷ್ಯಾ ಮಾತ್ರ ಮಾಡಿವೆ. ಬೇರೆ ದೇಶಗಳಿಂದ ಇದನ್ನ ಮಾಡೋದಕ್ಕೆ ಆಗಿಲ್ಲ. ಇವೆಲ್ಲವುಗಳನ್ನ ನೋಡಿದ ನಂತರ ಭಾರತ ಸರ್ಕಾರಕ್ಕೂ ಕೂಡ ಒಂದು ಆಲೋಚನೆ ಬರುತ್ತೆ. ನಮ್ಮ ದೇಶದಲ್ಲೂ ಕೂಡ ಸ್ಪೇಸ್ ನಾಲೆಜ್ ಇರುವ ವಿಜ್ಞಾನಿಗಳು ಇದಾರಲ್ವಾ, ಅವರನ್ನ ಪ್ರೋತ್ಸಾಹಿಸೋಣ ಅನ್ಕೊಳ್ಳುತ್ತೆ. ಆದ್ರೆ 1960ರಲ್ಲಿ ಅಮೆರಿಕ ಮತ್ತು ರಷ್ಯಾ ದೇಶಗಳು ಕೇವಲ ತಮ್ಮ ಪವರ್ ನ ತೋರಿಸೋದಕ್ಕೆ ಮಾತ್ರವೇ ಸ್ಪೇಸ್ ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಆದ್ರೆ ಇಂಡಿಯಾ ಆ ರೀತಿ ಅಲ್ಲ. ಏಕೆಂದ್ರೆ ಕನಿಷ್ಠ ಪ್ರಜೆಗಳಿಗೆ ಹಸಿವನ್ನ ನೀಗಿಸದ ಪರಿಸ್ಥಿತಿಯಲ್ಲಿದ್ದಾಗ ಆಡಂಬರದ ವಿಷಯಗಳಲ್ಲಿ ದುಡ್ಡನ್ನ ವ್ಯರ್ಥ ಮಾಡಬಾರದು ಎಂದು ಭಾರತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸೊ ದೇಶದ ಬೆಳವಣಿಗೆಗೆ ಸ್ಪೇಸ್ ರಿಸರ್ಚ್ ಉಪಯೋಗವಾಗುವಂತೆ ಇರಬೇಕು ಅಂತ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಅನ್ನೋ ಸಂಸ್ಥೆಯನ್ನ ಭಾರತ ಸರ್ಕಾರ ಡಿಸೈನ್ ಮಾಡುತ್ತೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಒಂದೇ: ಕಡಿಮೆ ಖರ್ಚಿನಲ್ಲಿ ಸ್ಪೇಸ್ ನ ಎಕ್ಸ್ಪ್ಲೋರ್ ಮಾಡೋ ಟೆಕ್ನಾಲಜಿನ ಡೆವಲಪ್ ಮಾಡೋದು ಮತ್ತು ಆ ಟೆಕ್ನಾಲಜಿನ ಸಾಮಾನ್ಯ ಜನರಿಗೂ ಕೂಡ ಉಪಯೋಗವಾಗುವ ರೀತಿಯಲ್ಲಿ ಬಳಸೋದು. ಅದರಲ್ಲಿ ಇಸ್ರೋ ತುಂಬಾ ಸಕ್ಸಸ್ ಆಗುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರವೇ. ಒಂದು ಮಾರ್ಸ್ ಆರ್ಬಿಟರ್ ನ ಲಾಂಚ್ ಮಾಡೋದಕ್ಕೆ ನಾಸಾ 5,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರೆ ಇಸ್ರೋ ಕೇವಲ 500 ಕೋಟಿಯಲ್ಲೇ ಪ್ರಾಜೆಕ್ಟ್ ನ ಫಿನಿಶ್ ಮಾಡುತ್ತೆ. ಅಂದ್ರೆ ಇಸ್ರೋ ಬಜೆಟ್ ನಾಸಾ ಬಜೆಟ್ ನಲ್ಲಿ ಕೇವಲ 10% ಮಾತ್ರ. ಪ್ರಪಂಚದಲ್ಲಿ ಕೇವಲ ಇಸ್ರೋ ಮಾತ್ರವೇ ಅತಿ ಕಡಿಮೆ ಖರ್ಚಿನಲ್ಲಿ ಸ್ಯಾಟಲೈಟ್ಸ್ ನ ಸ್ಪೇಸ್ ಗೆ ಲಾಂಚ್ ಮಾಡುತ್ತೆ. ಅದಕ್ಕೆ ತುಂಬಾ ಫಾರಿನ್ ಕಂಟ್ರೀಸ್ ಸ್ಯಾಟಲೈಟ್ ಲಾಂಚಿಂಗ್ ವಿಷಯದಲ್ಲಿ ಇಸ್ರೋ ಹತ್ತಿರ ಬರ್ತವೆ. ಇನ್ನೊಂದು ವಿಷಯ ಏನಂದ್ರೆ ಇಸ್ರೋ ಪ್ರತಿಯೊಂದು ಟೆಕ್ನಾಲಜಿನ ಸ್ವಂತ ತಯಾರು ಮಾಡ್ಕೊಂಡಿದೆ, ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಇಂತಹ ಎಷ್ಟೋ ಸಾಧನೆಗಳನ್ನ ಇಸ್ರೋ ಅಚೀವ್ ಮಾಡಿದೆ. ಇಷ್ಟು ದಿನ ಇಸ್ರೋ ಸ್ಪೇಸ್ ನ ಮಾತ್ರವೇ ಎಕ್ಸ್ಪ್ಲೋರ್ ಮಾಡಿದೆ. ಇನ್ ಮುಂದೆ ಬೇರೆ ಪ್ಲಾನೆಟ್ ನ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅನ್ಕೊಳ್ಳುತ್ತೆ. ನಮಗೆ ಅತಿ ಸಮೀಪದಲ್ಲಿ ಇರೋದು ಮೂನ್. ಆಕಾರದಲ್ಲಿ ಆಗ್ಲಿ ಗ್ರಾವಿಟಿಯಲ್ಲಿ ಆಗ್ಲಿ ನಮ್ಮ ಭೂಮಿಗೆ ಸಮನಾಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ. ಅದಕ್ಕೆ ಇಸ್ರೋ ಮೊದಲು ಚಂದ್ರನನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ಕೊಳ್ಳುತ್ತೆ. 2008ರಲ್ಲಿ ಚಂದ್ರಯಾನ್ 1 ಅನ್ನೋ ಹೆಸರಿನಿಂದ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡುತ್ತೆ. ಈ ಪ್ರಾಜೆಕ್ಟ್ ನ ಮೇನ್ ಉದ್ದೇಶ ಏನಂದ್ರೆ ಮೂನ್ ಸುತ್ತಲೂ ಒಂದು ಆರ್ಬಿಟರ್ ನ ಸುತ್ತುವ ಹಾಗೆ ಮಾಡಿ ಅದರಿಂದ ಮೂನ್ ಸರ್ಫೇಸ್ ಮೇಲೆ ಸ್ಕ್ಯಾನ್ ಮಾಡಿ ಐರನ್, ಕ್ಯಾಲ್ಸಿಯಂ, ಯುರೇನಿಯಂ ನಂತಹ ಕೆಮಿಕಲ್ ಎಲಿಮೆಂಟ್ಸ್ ಏನಾದ್ರೂ ಇದಾವೋ ಇಲ್ವೋ ತಿಳಿದುಕೊಳ್ಳೋದು ಮತ್ತು ಒಂದು ವೆಹಿಕಲ್ ನ ಮೂನ್ ಸರ್ಫೇಸ್ ಮೇಲೆ ಬೀಳುವಂತೆ ಮಾಡೋದು. ಆ ವೆಹಿಕಲ್ ಹೆಸರೇ ಮೂನ್ ಇಂಪ್ಯಾಕ್ಟ್ ಪ್ರೋಬ್. ಆಕ್ಚುಲಿ ಇಸ್ರೋ ಕೇವಲ ಆರ್ಬಿಟರ್ ನ ಮಾತ್ರವೇ ಇಡಬೇಕು ಅನ್ಕೊಳ್ಳುತ್ತೆ. ಆದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇಂಡಿಯನ್ ಫ್ಲಾಗ್ ನ ಚಂದ್ರನ ಮೇಲೆ ಇರೋ ಹಾಗೆ ಮಾಡ್ರಿ ಅಂತ ಸಲಹೆ ನೀಡ್ತಾರೆ. ಅದಕ್ಕೆ ಇಸ್ರೋ ಮೂನ್ ಇಂಪ್ಯಾಕ್ಟ್ ಪ್ರೋಬ್ ನ ಕೂಡ ಅದರಲ್ಲಿ ಇಟ್ಟು ಅದರ ಮೇಲೆ ಇಂಡಿಯನ್ ಫ್ಲಾಗ್ ನ ಮತ್ತು ಇಂಡಿಯನ್ ಎಂಬ್ಲೆಮ್ ನ ಪ್ರಿಂಟ್ ಮಾಡಿ ಮೂನ್ ಮೇಲೆ ಕ್ರಾಶ್ ಲ್ಯಾಂಡ್ ಆಗುವಂತೆ ಮಾಡ್ತಾರೆ. ಚಂದ್ರಯಾನ್ 1 ನಲ್ಲಿದ್ದ ಎಲ್ಲ ಉದ್ದೇಶಗಳನ್ನ ಇಸ್ರೋ ಕಂಪ್ಲೀಟ್ ಮಾಡುತ್ತೆ. ಈ ಪ್ರೊಸೆಸ್ ನಲ್ಲಿ ಇಸ್ರೋ ಒಂದು ಹೊಸ ವಿಷಯವನ್ನ ತಿಳಿದುಕೊಳ್ಳುತ್ತೆ. ಅದೇನಂದ್ರೆ ಮೂನ್ ಮೇಲೆ ಐಸ್ ರೂಪದಲ್ಲಿ ವಾಟರ್ ಇದೆ ಎಂದು. ಅಲ್ಲಿಯವರೆಗೆ ಫಾರಿನ್ ಕಂಟ್ರೀಸ್ ಗೆ ಸೇರಿದ ಸೈಂಟಿಸ್ಟ್ ಗಳೆಲ್ಲರೂ ಮೂನ್ ಮೇಲೆ ವಾಟರ್ ಇರಬಹುದೇನೋ ಎಂದು ಗೆಸ್ ಮಾಡಿದ್ರು. ಆದ್ರೆ ಆ ಗೆಸ್ ನ ಇಸ್ರೋ ಕನ್ಫರ್ಮ್ ಮಾಡುತ್ತೆ. ಚಂದ್ರನ ಸುತ್ತಲೂ 312 ದಿನಗಳು ಸುತ್ತಿದ ಆರ್ಬಿಟರ್ ಕೊನೆಗೆ ಫೇಲ್ ಆಗುತ್ತೆ. ಅಷ್ಟೊತ್ತಿಗೆ ಬೇಕಾಗಿರುವ ಇನ್ಫಾರ್ಮೇಶನ್ ಅಲ್ಲಿ 95% ನಷ್ಟು ಇನ್ಫಾರ್ಮೇಶನ್ ನ ಅದು ಇಸ್ರೋಗೆ ಕಳುಹಿಸಿರುತ್ತೆ. 70,000 ಮೂನ್ ಇಮೇಜಸ್ ನ ಮತ್ತು ಕೆಮಿಕಲ್ ಅನಾಲಿಸಿಸ್ ನ ಇಸ್ರೋಗೆ ಕಳುಹಿಸಿತ್ತು. ಆಕ್ಚುಲಿ ಆರ್ಬಿಟರ್ 2 ವರ್ಷ ಕೆಲಸ ಮಾಡಬೇಕು. ಆದ್ರೆ ಸೂರ್ಯನ ಕಿರಣಗಳು ಹೆಚ್ಚಾಗಿ ಅದರ ಮೇಲೆ ಬೀಳೋದ್ರಿಂದ
ಟೆಂಪರೇಚರ್ ಹೆಚ್ಚಾಗಿ ಆರ್ಬಿಟರ್ ಕೆಲಸ ಮಾಡೋದನ್ನ ಬಿಟ್ಬಿಡುತ್ತೆ. ಇಸ್ರೋ ಜೊತೆಗೆ ಕನೆಕ್ಷನ್ ಕಟ್ ಆಗುತ್ತೆ. ಈಗಲೂ ಆ ಚಂದ್ರಯಾನ್ 1 ಆರ್ಬಿಟರ್ ಮೂನ್ ಸುತ್ತಲೂ ಹಾಗೆ ತಿರುಗ್ತಾ ಇದೆ. ಕೆಲವು ವರ್ಷಗಳ ನಂತರ ಆ ಆರ್ಬಿಟರ್ ಮೂನ್ ಮೇಲೆ ಕ್ರಾಶ್ ಆಗುತ್ತೆ. ಚಂದ್ರಯಾನ್ 1 ನಲ್ಲಿ ಜಸ್ಟ್ ಒಂದು ವೆಹಿಕಲ್ ನ ಮೂನ್ ಮೇಲೆ ಬೀಳೋ ಹಾಗೆ ಮಾಡಿದ್ರು. ನೆಕ್ಸ್ಟ್ ಟೈಮ್ ಮೂನ್ ಮೇಲೆ ಆ ವೆಹಿಕಲ್ ಸಾಫ್ಟ್ ಲ್ಯಾಂಡ್ ಆಗೋ ಹಾಗೆ ಮಾಡಿ ಕೆಲವು ದಿನ ಮೂನ್ ಸರ್ಫೇಸ್ ಮೇಲೆ ಸುತ್ತೋ ಹಾಗೆ ಮಾಡಬೇಕು ಅನ್ಕೊಳ್ತಾರೆ. ಈ ಸಲ ಈ ಪ್ರಾಜೆಕ್ಟ್ ಗೆ ಚಂದ್ರಯಾನ್ 2 ಅಂತ ಹೆಸರಿಡ್ತಾರೆ. ಚಂದ್ರಯಾನ್ 2 ಮತ್ತು ಚಂದ್ರಯಾನ್ 3 ಎರಡು ಒಂದೇ. ಚಂದ್ರಯಾನ್ 2 ಫೇಲ್ ಆಗಿರೋದ್ರಿಂದ ಚಂದ್ರಯಾನ್ 3 ನ ಶುರು ಮಾಡ್ತಾರೆ. ಇವೆರಡರ ಮಧ್ಯೆ ಡಿಫರೆನ್ಸ್ ಏನಂದ್ರೆ ಚಂದ್ರಯಾನ್ 2 ಪ್ರಾಜೆಕ್ಟ್ ನಲ್ಲಿ ಮೂನ್ ಸುತ್ತಲೂ ತಿರುಗೋ ಒಂದು ಆರ್ಬಿಟರ್ ಕೂಡ ಇರುತ್ತೆ. ಆದ್ರೆ ಚಂದ್ರಯಾನ್ 3 ಪ್ರಾಜೆಕ್ಟ್ ನಲ್ಲಿ ಆ ಆರ್ಬಿಟರ್ ಇರೋದಿಲ್ಲ. ಯಾಕೆಂದ್ರೆ ಇದಕ್ಕೂ ಮುಂಚೆ ಫೇಲ್ ಆಗಿದ್ದ ಚಂದ್ರಯಾನ್ 2 ಪ್ರಾಜೆಕ್ಟ್ ನಲ್ಲಿ ಆರ್ಬಿಟರ್ ನ ಇಟ್ಟಿದ್ರು. ಈಗಲೂ ಆ ಆರ್ಬಿಟರ್ ಚಂದ್ರನ ಕಕ್ಷೆಯಲ್ಲಿ ತಿರುಗುತ್ತಾ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಈ ವಿಧವಾಗಿ ಇಸ್ರೋ ಚಂದ್ರಯಾನ್ 3 ನ ಸಕ್ಸಸ್ಫುಲಿ ಲಾಂಚ್ ಮಾಡುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.